ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಯಾವ ಶ್ರಮವೂ ವ್ಯರ್ಥವಾಗಬಾರದೆಂಬ ಕಾಳಜಿ ನಿಮಗಿದ್ದರೆ ವ್ಯರ್ಥವೆನಿಸುವ ಯಾವುದೇ ಕಾರ್ಯಗಳಲ್ಲಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯಬೇಡಿ. ಅವಶ್ಯಕತೆ ಇದ್ದಾಗ ಅಂದಚೆಂದವಾಗಿ ಮಾತನಾಡಿ ಅವಶ್ಯಕತೆ ತೀರಿದ ಮೇಲೆ ಕಸದಂತೆ ಕಾಣುವ ಕಮಗಿಗಳನ್ನು ಎಂದಿಗೂ ನಂಬಬೇಡಿ. ಹಣವಂತರ ಜೊತೆ 100 ವರ್ಷ ಬದುಕುವುದಕ್ಕಿಂತ ಗುಣವಂತರ ಜೊತೆ 3 ದಿವಸ ಬದುಕಿದರೆ ಜೀವನ ಸಾರ್ಥಕ. ನಿಮ್ಮ ಉತ್ಸಾಹವು ಕ್ಷಣಿಕವಾಗಿರಬಹುದು. ಅದು ಬತ್ತುವ ಮುನ್ನ ನಿಮ್ಮ ಆದ್ಯತೆಯ ಕಾರ್ಯವನ್ನು ನೀವು ಮಾಡಿ ಮುಗಿಸಬೇಕು. ಕಣ್ಣಿಗೆ ದೂರ ಇದ್ದರೂ ಮನಸ್ಸಿಗೆ ತುಂಬ ಹತ್ತಿರವಾಗಿರುವವರೇ ನಿಜವಾದ ಸ್ನೇಹಿತರು. ಗಿಡದಲ್ಲಿ ಎಷ್ಟೇ ಮುಳ್ಳುಗಳಿದ್ದರೂ ಅದರಲ್ಲಿ ಹೂ ಅರಳಲೇಬೇಕು. ಮನಸ್ಸಲ್ಲಿ ಎಷ್ಟೇ ನೋವುಗಳಿದ್ದರೂ ಮುಖದಲ್ಲಿ ನಗು ತುಂಬಿರಬೇಕು. ನಗುವ ಹೃದಯಕ್ಕಿಂತ ನಗಿಸುವ ಹೃದಯ ಮುಖ್ಯ. ದುಃಖ ಪಡುವ ಮನಸ್ಸಿಗಿಂತ ಮರೆಸುವ ಮನಸ್ಸು ತುಂಬ ಮುಖ್ಯ. ಹೆತ್ತವರು ನಮಗೆ ನೀಡಿದ ಪ್ರೀತಿಯು ಮಾಡಿದ ತ್ಯಾಗಗಳ ಮುಂದೆ ಜಗತ್ತಿನ ಇನ್ಯಾವುದೇ ಸಂಬಂಧಗಳು ಪೈಪೋಟಿಗೆ ಕೊಡಲಾರವು. ಸಂತೋಷ ಅನ್ನೋದು ಬೇರೆಲ್ಲೂ ಇಲ್ಲ. ನಾವು ಇಷ್ಟಪಡುವವರು ನಮ್ಮ ಜೊತೆ ಇದ್ದರೆ ಸಾಕು. ಆ ಸಂತೋಷ ಮುಂದೆ ಬೇರೆ ಯಾವ ಸಂತೋಷವೂ ಇಲ್ಲ. ಬಡತನ ಶಾಶ್ವತವಲ್ಲ, ಸಿರಿತನ ಶಾಶ್ವತವಲ್ಲ. ನಮ್ಮಲ್ಲಿ ಇರುವಂತಹ ಮಾನವೀಯತೆಯ ಗುಣಗಳೇ ಶಾಶ್ವತವಾದದ್ದು. ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧವಿರಲಿ. ಏಕೆಂದರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಮಯವನ್ನು ತರಬಲ್ಲ, ಆದರೆ ಒಳ್ಳೆಯ ಸಮಯವು ಒಳ್ಳೆಯ ಮನುಷ್ಯನನ್ನು ತರಲಾರದು. ಮುಖ ನೋಡಿ ಸ್ನೇಹ ಮಾಡುವವರು ಬರೀ ನೆನಪಲ್ಲಿ ಇರುತ್ತಾರೆ. ಗುಣ ನೋಡಿ ಸ್ನೇಹ ಮಾಡುವವರು ಹೃದಯದಲ್ಲಿ ಇರುತ್ತಾರೆ. ಒಳ್ಳೆಯ ನಡತೆಯಿಂದ ಯಾವುದೇ ಲಾಭ ಸಿಗದೇ ಇರಬಹುದು, ಆದರೆ ಅಂತಹ ಗುಣಕ್ಕೆ ಸಾವಿರಾರು ಹೃದಯಗಳನ್ನು ಗೆಲ್ಲುವ ನಿಮ್ಮ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ನಿಮ್ಮ ಜೀವನವನ್ನು ಪೂರ್ಣವಾಗಿ ಜೀವಿಸಿ. ಏಕೆಂದರೆ ನೀವು ಒಮ್ಮೆ ಮಾತ್ರ ಬದುಕುತ್ತೀರಿ. ಜೀವನ ಪ್ರೀತಿಯ ಮೇಲೆ ನಿಲ್ಲಬೇಕೇ ಹೊರತು ಅನಿವಾರ್ಯ ಅವಶ್ಯಕತೆ ಮತ್ತು ನಿರೀಕ್ಷೆಗಳ ಮೇಲಲ್ಲ. ಚಿಕ್ಕವರಿದ್ದಾಗ ದೊಡ್ಡವರನ್ನು ಕಂಡು ಅವರಂತೆ ನಡೆದುಕೊಳ್ಳಲು ಪ್ರಯತ್ನಿಸುವವರು ದೊಡ್ಡವರಾದ ಮೇಲೆ ಚಿಕ್ಕ ಮಕ್ಕಳಂತೆ ಆನಂದಿಸಲು ಕಲಿಯಿರಿ. ನಿಮ್ಮ ನಗುವೇ ಅತ್ಯುತ್ತಮ ಔಷಧಿ. ಅದಕ್ಕೆ ಖಚಿತವಾದ ಕಾರಣವಿರುವುದಿಲ್ಲ. ಮನಸ್ಪೂರ್ವಕವಾಗಿ ನಗುವುದನ್ನು ಯಾವಾಗಲೂ ಒಳ್ಳೆಯದು. ಮುತ್ತುಗಳು ತುಂಬಿದ ಪೆಟ್ಟಿಗೆಯಲ್ಲಿ ಹರಳು ಕಲ್ಲುಗಳಿಗೆ ಜಾಗವಿರುವುದಿಲ್ಲ. ಪ್ರೀತಿ ತುಂಬಿದ ಹೃದಯದಲ್ಲಿ ಕಲ್ಮಶ ವಿಚಾರಗಳಿಗೆ ಜಾಗ ಇರುವುದಿಲ್ಲ. ನೀವು ಮತ್ತೊಬ್ಬರಿಗೆ ಕೊಟ್ಟಿದ್ದನ್ನು ನೆನಪು ಇಟ್ಟುಕೊಳ್ಳದಿದ್ದರೂ ಪರವಾಗಿಲ್ಲ, ಆದರೆ ನೀವು ತೆಗೆದುಕೊಂಡದ್ದನ್ನು ಎಂದಿಗೂ ಮರೆಯಬೇಡಿ. ದೊಡ್ಡ ನೋವುಗಳನ್ನು ಮರೆತು ಸಣ್ಣ ಸಣ್ಣ ಸಂತೋಷಗಳಿಗಾಗಿ ಬದುಕುವುದೇ ಜೀವನ. ಜೀವನದಲ್ಲಿ ಬಿದ್ದಾಗಲೇ ಬೇರೂರಿ ಬೆಳೆಯಲು ಅವಕಾಶ ಸಿಗುವುದು. ಬಿದ್ದಾಗ ಬೆಳೆಯದಿದ್ದರೆ ಜೀವನದಲ್ಲಿ ನೀವು ಕೆಳಗೆ ಉಳಿಯುತ್ತೀರಿ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು? ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಎನ್ನುವುದು ಸರಿಯಲ್ಲ. ಏಕೆಂದರೆ ಒಳ್ಳೆಯತನವೇ ನಮ್ಮನ್ನು ಕೈ ಹಿಡಿಯುವುದು. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಮಾಡಿಕೊಳ್ಳುವವರು ಬಾಯಿಗೆ ತುತ್ತಾದರೆ ಯಾರೂ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾನೆ, ಕೆಟ್ಟವನಾದರೂ ಮಾತನಾಡುತ್ತಾನೆ. ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ಹಾಗೆಯೇ ಎಲ್ಲರೂ ಎಲ್ಲರಿಗೂ ಕೆಟ್ಟವರಲ್ಲ. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನೆಂದರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡುವುದು. ನಮಸ್ಕಾರ ಸ್ನೇಹಿತರೆ.